ಆವರಣ ಅಧ್ಯಾಯ 5. ಒಂದು ಬೆಳಗ್ಗೆ 10 ಗಂಟೆಯ ವೇಳೆಯಲ್ಲಿ ಅವಳಿಗೆ ಕೆಂಚಪ್ಪ ಒಂದು ಅಂಚೆ ಲಕೋಟೆಯನ್ನು ತಂದುಕೊಟ್ಟ. ತನ್ನ ಊರಿನಲ್ಲಿ ಅಂಚೆ ಕಚೇರಿ ಇದೆ ಎಂಬ ಸಂಗತಿಯೇ ಅವಳಿಗೆ ಗೊತ್ತಿರಲಿಲ್ಲ. ಪೋಸ್ಟ್ ಆಫೀಸು ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದ್ದಕ್ಕೆ ಅವನು 7-8 ವರ್ಷ ಎಂದ. ಪರವಾಗಿಲ್ಲ ಎಂದುಕೊಂಡು ಲಕೋಟೆಯ ಮೇಲೆ ಬರೆದಿದ್ದ ತನ್ನ ವಿಳಾಸವನ್ನು ಗಮನಿಸಿದಳು. ಕನ್ನಡ ಅಕ್ಷರ. ಯಾರದ್ದೆಂದು ಊಹಿಸಿದರೆ ತಿಳಿಯುತ್ತಿಲ್ಲ. ಇಂದ ಎಂಬುದನ್ನು ಬರೆದಿಲ್ಲ. ಲಕೋಟೆಯನ್ನು ಹರಿದು ಒಳಗಿನ ಕಾಗದವನ್ನು ನೋಡಿದರೆ ಪ್ರೊಫೆಸರ್ ಶಾಸ್ತ್ರಿಗಳದು. ಮನಸ್ಸಿನಲ್ಲಿ ಸಂಭ್ರಮವಾಯಿತು. ವಿಳಾಸವನ್ನು ಕನ್ನಡದಲ್ಲಿ ಕಾಣಿಸಿರುವವರು ಒಳಗಿನ ಕಾಗದವನ್ನು ಇಂಗ್ಲಿಶಿನಲ್ಲಿ ಬರೆದಿದ್ದಾರೆ. ಪ್ರಿಯ ಲಕ್ಷ್ಮಿ, ನಿನಗೆ ನಾನು ಕಾಗದ ಬರೆಯುತ್ತಿರುವುದು ಮೊದಲ ಸಲ. ಬರೆಯುವ ಅವಕಾಶ ಅಗತ್ಯ ಇದುವರೆಗೆ ಬಂದಿರಲಿಲ್ಲ. ನಿನ್ನನ್ನು ಲಕ್ಷ್ಮಿ ಎಂದು ಸಂಬೋಧಿಸಲೇ, ರಜಿಯಾ ಎನ್ನಲೆ, 2 ಸುಂದರವಾದ ಹೆಸರುಗಳೇ. ನಾನು ದೇಶದಲ್ಲಿರಲಿಲ್ಲ. 2 ವಾರದ ಹಿಂದೆ ಹಿಂತಿರುಗಿದೆ. ಕಳೆದ ಶನಿವಾರ ಅಮೀರ್ ಸಿಕ್ಕಿದ್ದ. ನಿನ್ನ ವಿಷಯವನ್ನೆಲ್ಲ ಹೇಳಿದ. ಹಂಪೆಯನ್ನು ನೋಡಿದ ನಂತರ ನೀನು ಮತಾಂಧ ಗುಂಪಿನ ಇತಿಹಾಸಕಾರರು ಸೃಷ್ಟಿಸಿರುವ ಭಾವುಕ ಕತೆಗಳಿಗೆ ಪಕ್ಕಾಗಿ ಸಾಕ್ಷ್ಯಚಿತ್ರದ ಸ್ಕ್ರಿಪ್ಟ್ ಬರೆಯದೆ ಕೂತಿರುವೆ ಎಂಬುದು ತಿಳಿಯಿತು. ನೀನು ಮತ್ತು ಅಮೀರ್ ಇಬ್ಬರೂ ಇದುವರೆಗೆ ಒಟ್ಟಿಗೆ ಚಿತ್ರಗಳನ್ನು ಮಾಡಿದ್ದೀರಿ. ಅವನು ಬೇರೆಯವರಿಂದ ಹಂಪಿ ಸಾಕ್ಷ್ಯಚಿತ್ರದ ಸ್ಕ್ರಿಪ್ಟನ್ನು ಬರೆಸಿದ್ದಾನೆಂಬುದೇ ನನಗೆ ನೋವಿನ ಸಂಗತಿಯಾಗಿದೆ. ನಿಜವಾದ ಇತಿಹಾಸವು ಮತಾಂಧರು ಕಲ್ಪಿಸಿಕೊಂಡು ಕುಣಿಯುವಷ್ಟು ಸರಳವಾಗಿರುವುದಿಲ್ಲ. ವಿಜಯನಗರವು ತನ್ನ ನಾಶವನ್ನು ತಾನೇ ಮಾಡಿಕೊಂಡಿತೇ ಹೊರತು ಮುಸಲ್ಮಾನರು ಮಾಡಲಿಲ್ಲ. ವಿಗ್ರಹ ಭಂಜನೆ ಮತ್ತು ಮಂದಿರಗಳ ನಾಶವನ್ನು ಕೆಲವರು ಮುಸಲ್ಮಾನ ದೊರೆಗಳು ಪ್ರತಿಕಾರದ ರೂಪದಲ್ಲಿ ಮಾಡಿರುವುದು ನಿಜವಾದರೂ ಹಿಂದೂಗಳೇನು ಇಂತಹ ಕೃತ್ಯಗಳಲ್ಲಿ ಹಿಂದೆ ಬಿದ್ದಿಲ್ಲ. ವಿಜಯನಗರದಲ್ಲಿ ಶೈವ ಮತ್ತು ವೈಷ್ಣವರು ಅನಾಗರಿಕ ಮಟ್ಟದಲ್ಲಿ ಹೊಡೆದಾಡಿ ರಕ್ತದ ಕಾಲುವೆ ಹರಿಸಿದುದನ್ನು ಇತ್ತೀಚಿನ ಸಂಶೋಧನೆಗಳು ಬೆಳಕಿಗೆ ತಂದಿವೆ. ಈಗ ನಾವು ನೋಡಿ ದುಃಖಿಸುವ ಭಗ್ನಗೊಂಡಿರುವ ವಿಗ್ರಹ ಮತ್ತು ಮಂದಿರಗಳೆಲ್ಲ ವಿಷ್ಣುವಿಗೆ ಸಂಬಂಧಿಸಿದವು. ಲಕ್ಷ್ಮೀ ನರಸಿಂಹಮೂರ್ತಿ ಮತ್ತು ವಿಜಯ ವಿಠ್ಠಲ ಮಂದಿರಗಳು ಇವಕ್ಕೆ ಎದ್ದು ಕಾಣುವ ಉದಾಹರಣೆಗಳು ಮಾತ್ರ. ಆದರೆ ಶೈವರ ವಿರೂಪಾಕ್ಷ ದೇವಾಲಯವು ಸ್ವಲ್ಪವೂ ಮುಕ್ಕಾಗದೆ ಇಂದಿಗೂ ರಾರಾಜಿಸುತ್ತಿದೆ. ಯಾಕೆ? ನರಸಿಂಹ ಮತ್ತು ವಿಜಯ ವಿಠ್ಠಲಗಳನ್ನು ನಾಶ ಮಾಡಿದವರು ಅಲ್ಲಿಯ ಶೈವರು. ತಿರುಪತಿಯ ಅಂದರೆ ವೈಷ್ಣವರ ಅಂದರೆ ಆಂಧ್ರರ ದಬ್ಬಾಳಿಕೆಯನ್ನು ಸಹಿಸಲಾರದೆ ಸ್ಥಳೀಯ ಶೈವರೇ ಮುಸಲ್ಮಾನ ದೊರೆಗಳನ್ನು ಆಹ್ವಾನಿಸಿ ಅವರಿಗೆ ವಿಜಯನಗರದ ಆಯಕಟ್ಟಿನ ಸ್ಥಳಗಳನ್ನು ತೋರಿಸಿದರು. ಇಲ್ಲಿಯ ಸಂಪತ್ತಿನ ಆಶೆಯಿಂದ ಮುಸಲ್ಮಾನ ದೊರೆಗಳು ದಂಡೆತ್ತಿ ಬಂದರು. ಇದೇ ಸಮಯವನ್ನು ಬಳಸಿಕೊಂಡು ಶೈವರು ವೈಷ್ಣವ ವಿಗ್ರಹ ಮತ್ತು ಮಂದಿರಗಳನ್ನು ನಾಶ ಮಾಡಿದರು. ಇಂದಿನ ಕೆಲವು ಮತಾಂಧರು ಇತಿಹಾಸಕಾರರ ಸೋಗಿನಲ್ಲಿ ಈ ಕೃತ್ಯವನ್ನು ಮುಸಲ್ಮಾನರ ತಲೆಗೆ ಕಟ್ಟಿ ದೇಶದ್ರೋಹವೆಸಗುತ್ತಿದ್ದಾರೆ. ನೀನು ಸ್ವತಃ ಇತಿಹಾಸದಲ್ಲಿ ಆಸಕ್ತಿ ತಾಳಿರುವುದು ನನಗಂತೂ ಖುಷಿಯ ಸಂಗತಿ. ನಾನು ನಿನಗೆ ಪ್ರಗತಿಪರ ಇತಿಹಾಸಕಾರರ ಪರಿಚಯ ಮಾಡಿಕೊಡುತ್ತೇನೆ. ಅವರ ಮಾರ್ಗದರ್ಶನದಲ್ಲಿ ವಿಜಯನಗರವನ್ನು ಮಾತ್ರವಲ್ಲ, ಇಡೀ ಭಾರತದ ಇತಿಹಾಸವನ್ನು ಓದು. ಇತಿಹಾಸದ ಗುರಿಯು ಮಾನವ ಕುಲದ ಪ್ರಗತಿಯನ್ನು ಪ್ರಚೋದಿಸುವುದೇ ಅಲ್ಲವೇ? ಪ್ರೀತಿಯಿಂದ ನಿನ್ನ NSN. ಈ ಕಾಗದವು ಅವಳ ಆಲೋಚನೆಯನ್ನು ತುಸು ಪ್ರಚೋದಿಸಿದರೂ ಅದರ ವಿಚಾರಗಳಲ್ಲಿ ನಂಬಿಕೆ ಹುಟ್ಟಲಿಲ್ಲ. ಪ್ರಗತಿಪರ ಇತಿಹಾಸ ಎಂಬ ಕಲ್ಪನೆಯಲ್ಲಿಯೇ ಅವಳ ನಂಬಿಕೆ ಕಡಿಮೆಯಾಗಿತ್ತು. ಟಿಪ್ಪು ಸುಲ್ತಾನನ ಬಗೆಗೆ ಸಂಶೋಧನೆ ಮಾಡಿದ ಮೇಲೆ, ಅಪ್ಪ ಬರೆದ ಟಿಪ್ಪಣಿ ಓದಿದ ಮೇಲಂತೂ ಅಪನಂಬಿಕೆ ಬೆಳೆದಿತ್ತು. ಈಗ ಪ್ರೊಫೆಸರ್ ಶಾಸ್ತ್ರಿಗಳ ಕಾಗದವನ್ನು ಸುಮ್ಮನೆ ಮಡಿಸಿಡುವ ಮನಸ್ಸಾಯಿತು. ಹಾಗೆಯೇ ಮಾಡಿದಳು. ಆದರೆ ಒಂದು ದಿನವಾದ ನಂತರ ಅದನ್ನು ಮತ್ತೊಮ್ಮೆ ಓದಿದಳು. ಸತ್ಯಾನ್ವೇಷಣೆಯೇ ಇತಿಹಾಸದ ಗುರಿ ಎಂಬ ಅಪ್ಪನ ಟಿಪ್ಪಣಿಯು ಮನಸ್ಸನ್ನು ತುಂಬಿಕೊಂಡಿತು. ತಾನು ಮೊದಲು ಹಂಪಿಯ ನಾಶದ ಇತಿಹಾಸವನ್ನು ವಿವರವಾಗಿ ಓದಿ ಅನಂತರ ಶಾಸ್ತ್ರಿಗಳನ್ನು ಹಿಡಿದು ಅವರು ಹೇಳುವ ಪ್ರಗತಿಪರ ಇತಿಹಾಸಕಾರರೊಡನೆ ಚರ್ಚಿಸಬೇಕು ಎಂದು ನಿರ್ಧರಿಸಿ ಅಪ್ಪನ ಗ್ರಂಥ ಸಂಗ್ರಹವನ್ನು ಹುಡುಕತೊಡಗಿದಳು. ಭಾರತದ ಇತಿಹಾಸ ಕುರಿತು ಇಷ್ಟೆಲ್ಲ ಆಧಾರ ಗ್ರಂಥಗಳನ್ನು ಸಂಗ್ರಹಿಸಿರುವ ಅಪ್ಪ ವಿಜಯನಗರ ಕುರಿತು ಬಿಟ್ಟಿರುವುದಿಲ್ಲ ಎಂಬ ನಂಬಿಕೆಯಿತ್ತು. ಮಧ್ಯದ ಬೀರುವಿನ ಮೇಲಿನ ಖಾನೆಯ ಒಳಸಾಲಿನಲ್ಲಿ ಸಿವೆಲ್ನು ಬರೆದ ಎ ಫರ್ಗಾಟನ್ ಎಂಪೈರ್ ಕಣ್ಣಿಗೆ ಬಿತ್ತು.
ತಾನು ಈ ಪುಸ್ತಕದ ಹೆಸರು ಕೇಳಿದ್ದೇನೆ, ಎಲ್ಲಿ ಎಂಬುದು ನೆನಪಿಗೆ ಬರುತ್ತಿಲ್ಲ. ಹಂಪಿಯ ವಿರೂಪಾಕ್ಷ ದೇವಾಲಯದ ಎದುರಿನ ಬೀದಿಯ ಒಂದು ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕವನ್ನು ನೋಡಿದ್ದೇನೆ. ಇರಬಹುದು. ಆದರೆ ಇಂಥ ಗ್ರಂಥವನ್ನು ಅಧ್ಯಯನ ಮಾಡುವ ತಾಳ್ಮೆಯಾಗಲಿ, ಬೌದ್ಧಿಕ ಸಂಸ್ಕಾರವಾಗಲಿ ಸ್ಕ್ರಿಪ್ಟ್ ಬರೆಯುತ್ತಿದ್ದ ತನಗೆ ಇರಲಿಲ್ಲವೆಂಬ ನೆನಪಾಯಿತು. ತಾನು ಓದಿದ ಹಂಪಿಯನ್ನು ಕುರಿತ ಪ್ರವಾಸಿ ಕೈಪಿಡಿಯಲ್ಲಿ ಇದನ್ನು ನಮೂದಿಸಿದ್ದಿರಬಹುದು ಎಂಬ ಅಸ್ಪಷ್ಟ ನೆನಪೂ ಬಂತು. ಅ ಫರ್ಗಾಟನ್ ಎಂಪೈರ್ ಅನ್ನು ಎಳೆದುಕೊಂಡು ರಟ್ಟನ್ನು ತೆಗೆದು ನೋಡಿದರೆ ಅಪ್ಪನ ಕೈಬರಹದ 8 ಪುಟಗಳ ಒಂದು ಮಡಿಕೆ. ತಾನು ಓದಿದ ಪುಸ್ತಕಗಳನ್ನು ಕುರಿತು ಅಥವಾ ಯಾವುದಾದರೂ ವಿಷಯದ ಬಗೆಗೆ ಹೀಗೆ ಟಿಪ್ಪಣಿ ಬರೆದು ಆಯಾ ಗ್ರಂಥಗಳಲ್ಲಿಯೇ ಮಡಿಸಿ ಇಡುವುದು ಅಪ್ಪನ ಕ್ರಮವೆಂದು ಅವಳಿಗೆ ಅರ್ಥವಾಯಿತು. ಒಂದು ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನೆಲ್ಲ ಜೊತೆಯಲ್ಲಿ ಇಡುವುದು ಅವರ ಕ್ರಮವೆಂಬುದು ಅರಿವಿಗೆ ಬಂತು. ಪಕ್ಕದಲ್ಲಿದ್ದ ಗ್ರಂಥಗಳನ್ನು ನೋಡಿದಳು. ಶ್ರೀನಿವಾಸ ರಿತ್ತಿ ಮತ್ತು B.R. ಗೋಪಾಲ್, ಅ ಹಿಸ್ಟರಿ ಆಫ್ ಕರ್ನಾಟಕ, N. ವೆಂಕಟರಮಣಯ್ಯ, ದ ಡೆಲ್ಲಿ ಸಲ್ತನೇಟ್, ಸೂರ್ಯನಾಥ ಕಾಮತ್, ಅ ಕನ್ಸೈಸ್ ಹಿಸ್ಟರಿ ಆಫ್ ಕರ್ನಾಟಕ, P.B. ದೇಸಾಯಿ, ಕರ್ನಾಟಕ ಥ್ರೂ ದ ಏಜಸ್, ಹೀಗೆ ಇನ್ನೂ ಕೆಲವು ಗ್ರಂಥಗಳು. ಇವು ಯಾವುವನ್ನೂ ಓದದೆ ಸಾಕ್ಷ್ಯಚಿತ್ರಕ್ಕೆ ಸ್ಕ್ರಿಪ್ಟ್ ಬರೆಯಲು ಹೊರಟಿದ್ದೆನಲ್ಲ ನಾನು ಎಂಬ ನೆನಪಾಗಿ ನಾಚಿಕೆ ಎನ್ನಿಸತೊಡಗಿತು. 2 ಪ್ರವಾಸಿ ಕೈಪಿಡಿಗಳು ಸಾಕು ಎಂದು ಅಮೀರನೂ ಹೇಳಿದನಲ್ಲ ಎಂಬ ನೆನಪೂ ಆಯಿತು. ಈ ಎಲ್ಲ ಗ್ರಂಥಗಳನ್ನು ನಿಧಾನವಾಗಿ, ಅದಕ್ಕೆ ಮೊದಲು ಈಗಲೇ ಅಪ್ಪ ಬರೆದಿಟ್ಟಿರುವ ಟಿಪ್ಪಣಿಯನ್ನು ಜಾಗರೂಕತೆಯಿಂದ ಓದಬೇಕು ಎಂದುಕೊಂಡು ಅವಳು ಟಿಪ್ಪಣಿಯ ಹಾಳೆಗಳನ್ನು ಕೈಲಿ ಹಿಡಿದು ವ್ಯಾಸಪೀಠದ ಮಂಚದ ಮೇಲೆ ಕುಳಿತಳು. ಇತಿಹಾಸಕ್ಕೆ ಗುರಿ ಇದೆಯೇ ಇಲ್ಲವೇ ಎಂಬುದು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಕೇವಲ ತರ್ಕದ ಬೆನ್ನು ಹತ್ತಿ ಹಾರಾಡುವ ಪ್ರಶ್ನೆ. ಆದರೆ ಇತಿಹಾಸದ ಅಧ್ಯಯನಕ್ಕಂತೂ ಸತ್ಯವನ್ನು ಕಂಡುಹಿಡಿಯುವ ನಿಶ್ಚಿತವಾದ ಗುರಿ ಇದೆ. ಇತಿಹಾಸದ ಸಂಶೋಧನಾ ಸಾಮಗ್ರಿಯನ್ನು ಅಗೆದು ತೆಗೆದು ಅದನ್ನು ವಿಂಗಡಿಸಿ ತರ್ಕಬದ್ಧವಾಗಿ ವಸ್ತುನಿಷ್ಠವಾಗಿ ವ್ಯಾಖ್ಯಾನಿಸುವುದೇ ಸಾಕಷ್ಟು ಕಷ್ಟದ ಕೆಲಸ. ಆದರೆ ಅತ್ಯಾಧುನಿಕ ಕಾಲದಲ್ಲಿ, ಅದರಲ್ಲೂ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರದ ಕಾಲದಲ್ಲಿ ದಾರಿ ತಪ್ಪಿಸುವ ವ್ಯಾಖ್ಯಾನಕಾರರು ಸೃಷ್ಟಿಸುವ ಅಡ್ಡ ಹಾದಿಗಳಿಂದ ಪಾರಾಗಿ ಬರುವುದು ಇತಿಹಾಸದ ಅಭ್ಯಾಸಿಗೆ ಇನ್ನೂ ದೊಡ್ಡ ಕಷ್ಟವಾಗಿದೆ. ಅಂಥ ಅಡ್ಡದಾರಿಗಳಲ್ಲಿ ಹಂಪಿಯನ್ನು ಕುರಿತು ಕೆಲವರು ಮುಂದಿಟ್ಟಿರುವ ವಾದವೂ ಒಂದು. ಅದರ ಪ್ರಕಾರ ಹಂಪಿಯ ವಿಗ್ರಹ ಮತ್ತು ಮಂದಿರ ನಾಶವು ಮುಸಲ್ಮಾನರಿಂದ ಆದದ್ದಲ್ಲ, ಶೈವ ವೈಷ್ಣವರ ಜಗಳದಿಂದ ಆದದ್ದು. ಏಕೆಂದರೆ ಅಲ್ಲಿ ನಾಶವಾಗಿರುವವೆಲ್ಲ ವೈಷ್ಣವ ಮೂರ್ತಿ ಮತ್ತು ಗುಡಿಗಳೇ. ಹೊರಗಿನ ಆಂಧ್ರ ಅಥವಾ ತಿರುಪತಿಯ ಅನುಯಾಯಿಗಳ ಪ್ರಾಬಲ್ಯವು ಸ್ಥಳೀಯ ಕರ್ನಾಟಕದ ಶೈವರನ್ನು ತುಳಿಯುತ್ತಿದ್ದುದರಿಂದ ಶೈವರು ತಿರುಗಿಬಿದ್ದು ಮುಸಲ್ಮಾನರು ದಾಳಿ ಮಾಡಿದ ಸಮಯದಲ್ಲಿ ವಿಷ್ಣು ವಿಗ್ರಹ, ಮಂದಿರಗಳನ್ನು ನಾಶ ಮಾಡಿದರು ಎಂದು ಈ ವಾದವು ಸಾಗುತ್ತದೆ. ಮುಸಲ್ಮಾನರ ಧರ್ಮಾಂಧತೆಯನ್ನು ರಕ್ಷಿಸಲು ಸೃಷ್ಟಿಸಿರುವ ಈ ವಾದವು ಶೈವ ಧರ್ಮೀಯರನ್ನು, ಕರ್ನಾಟಕದವರನ್ನು ತಲೆ ತಗ್ಗಿಸುವಂಥ ಹೀನ ಕರ್ತೃಗಳನ್ನಾಗಿ ಮಾಡುತ್ತದೆ. ಅದಿರಲಿ. ಒಟ್ಟಿನಲ್ಲಿ ಶೈವ ಒಲವಿದ್ದ ರಾಜರು ವಿಷ್ಣು ಪೂಜೆಯನ್ನು ಅಗೌರವದಿಂದ ಕಂಡರೆ, ವೈಷ್ಣವ ಒಲವಿದ್ದ ರಾಜರು ಶಿವಪೂಜೆಯನ್ನು ಧಿಕ್ಕರಿಸಿದರೆ ಎಂಬುದನ್ನು ನಾನು ಪರೀಕ್ಷಿಸಿದ್ದೇನೆ. ಕೊಳ್ಳಲು ದೊರಕದ ಪುಸ್ತಕಗಳನ್ನು ಬೆಂಗಳೂರಿನ ಗ್ರಂಥ ಭಂಡಾರದಲ್ಲಿ ಕೂತು ಲಾಡ್ಜಿನಲ್ಲಿ ಉಳಿದು ಅಧ್ಯಯನ ಮಾಡಿದ್ದೇನೆ. ತಕ್ಕ ಗ್ರಂಥಗಳನ್ನೆಲ್ಲ ಓದಿದ ನಂತರ ಮತ್ತೊಮ್ಮೆ ಹಂಪಿಗೆ ಹೋಗಿ ಅಲ್ಲಿಯ ಮತ್ತು ಸುತ್ತಮುತ್ತಣ ಜಾಗಗಳನ್ನು ಕಾಲ್ನಡಿಗೆಯಲ್ಲಿ ಸುತ್ತಿ ಪರಿಶೀಲಿಸಿದ್ದೇನೆ. ಜಾರ್ಜ್ ಮೈಕೆಲ್ ಆ್ಯಂಡ್ ಫಿಲಿಪ್ B. ವ್ಯಾಗನರ್ ಅವರ ವಿಜಯನಗರ ಆರ್ಕಿಟೆಕ್ಚರಲ್ ಇನ್ವೆಂಟರಿ ಆಫ್ ದ ಸೇಕ್ರೆಡ್ ಶ್ರೈನ್ ವಾಲ್ಯೂಮ್ 3 ದಲ್ಲಿ ಹಂಪಿಯ ಭಗ್ನ ವಿಷ್ಣು ಮತ್ತು ಶಿವದೇವಾಲಯಗಳ ಚಿತ್ರಗಳಿವೆ. ಚಿತ್ರ 20-21 ಚಂದ್ರಮೌಳೇಶ್ವರ ದೇವಾಲಯ ಭಗ್ನವಾಗಿದೆ. ಚಿತ್ರ 67, 68, 69 ಸೌಮ್ಯ ಸೋಮೇಶ್ವರ ದೇವಾಲಯ. ಚಿತ್ರ 329 ಲಿಂಗ ಶಿವ ದೇವಾಲಯ. ಚಿತ್ರ 352, 353 ಚಂಡಿಕೇಶ್ವರ ದೇವಾಲಯ. ಚಿತ್ರ 390, 391, 392 ವೀರಭದ್ರ ದೇವಾಲಯ ಸಂಕೀರ್ಣ. ಚಿತ್ರ 520 ಹೇಮಕೂಟದ ಮೇಲಿನ ಮೂಲ ವಿರೂಪಾಕ್ಷ. ಈ ಮೇಲಿನ ಎಲ್ಲ ವಿಗ್ರಹಗಳು ಭಗ್ನವಾಗಿವೆ. ಇವಲ್ಲದೆ ವೀರಶೈವ ಕವಿ ಚಾಮರಸನಿದ್ದ ಮಠ, ಗುಹೆ ಎಲ್ಲವೂ ಭಗ್ನವಾಗಿವೆ. ಹೊಸಪೇಟೆ ಹಂಪಿ ದಾರಿಯಲ್ಲಿರುವ ಅನಂತ ಶಯನನ ಗುಡಿ ಮತ್ತು ಶಿವದೇವಾಲಯದ ಮಲಪನ ಗುಡಿ ಎರಡೂ ಭಗ್ನವಾಗಿವೆ.
ಹೊಸಪೇಟೆ ಆನೆಗುಂದಿ ದಾರಿಯಲ್ಲಿನ ಸೋಮೇಶ್ವರ ಬೆಟ್ಟದ ಮೇಲಿನ ಸೋಮೇಶ್ವರ ಗುಹಾ ದೇವಾಲಯವೂ ಭಗ್ನವಾಗಿದೆ. ವಿರೂಪಾಕ್ಷ ದೇವಾಲಯದ ಹಿಂದಿನ ಅರಸರ ಗುಹೆಯಲ್ಲಿದ್ದ ಶಿವದೇವಾಲಯವು ನಾಶವಾಗಿ ಲಿಂಗದ ಪಾಣಿಪೀಠ, ನಂದಿ ಅನಾಥವಾಗಿವೆ. ಮೇಲಿನ ಅಂಶಗಳಿಂದ ಹಂಪೆಯಲ್ಲಿ ನಾಶವಾಗಿರುವವು ವಿಷ್ಣು ದೇವರುಗಳು ಮಾತ್ರವಲ್ಲ, ಶಿವದೇವರುಗಳು ಕೂಡ ಎಂಬುದು ಸ್ಪಷ್ಟವಾಗುತ್ತದೆ. ಈ ಸ್ಪಷ್ಟನೆಯನ್ನೇ ಹಿಡಿದು ವಿತಂಡವಾದಿಗಳು ಆದ್ದರಿಂದ ಹಂಪಿಯು ಶೈವ ಮತ್ತು ವೈಷ್ಣವರ ಪರಸ್ಪರ ಅನಾಗರಿಕ ಕಾದಾಟದಿಂದ ನಾಶವಾಯಿತು ಎಂಬ ವಾದವನ್ನು ಸೃಷ್ಟಿಸಬಹುದು. ಆದರೆ ಹಂಪಿಯನ್ನಾಳಿದ ರಾಜರಲ್ಲಿ ಧರ್ಮಾಂಧತೆ ಇರಲಿಲ್ಲವೆಂಬುದಕ್ಕೆ ಈ ಕೆಳಗಿನ ಅಂಶಗಳು ಸಾಕ್ಷಿಯಾಗಿವೆ. ವಿರೂಪಾಕ್ಷ ದೇವಾಲಯದ ರಾಯ ಗೋಪುರದ ನಿರ್ಮಾಪಕನು ವೈಷ್ಣವನಾಗಿದ್ದ ಕೃಷ್ಣದೇವರಾಯ. ವಿಜಯ ವಿಠ್ಠಲ ದೇವಾಲಯವನ್ನು ನಿರ್ಮಿಸಿದವನು ಶೈವನಾಗಿದ್ದ ಇಮ್ಮಡಿ ದೇವರಾಯ. ಆನ್ನಾ ಎಲ್ ಡ್ಯಾಲಾಪಿಕೋಲಾ, ಜಾನ್ ಫ್ರಿಟ್ಸ್ ಮತ್ತು ಜಾರ್ಜ್ ಮಿಚೆಲ್ ಇವರುಗಳು ದ ರಾಮಚಂದ್ರ ಟೆಂಪಲ್ ಎಟ್ ವಿಜಯನಗರ ಎಂಬ ಗ್ರಂಥದಲ್ಲಿ ವೈಯಕ್ತಿಕವಾಗಿ ಶೈವನಾಗಿದ್ದ ಮೊದಲನೇ ದೇವರಾಯನು ರಾಮಚಂದ್ರ ದೇವಾಲಯವನ್ನು ಕಟ್ಟಿಸಿದನು ಎಂದು ಸಿದ್ಧ ಮಾಡಿದ್ದಾರೆ. ವಿರೂಪಾಕ್ಷ ದೇವಾಲಯದಲ್ಲಿ ಇಂದಿಗೂ ಪೂಜೆ ನಡೆಯುತ್ತಿದ್ದು ಅದು ಭಗ್ನವಾಗದೆ ಉಳಿದಿದ್ದರೆ ಹಂಪಿಯ ಮೂಲ ದೈವವನ್ನು ಉಳಿಸಿಕೊಳ್ಳಲು ಅಲ್ಲಿಯ ಜನ ಒಟ್ಟಾಗಿ ಮುಸ್ಲಿಮರ ಸೇನೆಯ ವಿರುದ್ಧ ನಿಂತದ್ದು ಕಾರಣವಾಗಿರಬಹುದು. ಲಕ್ಷ್ಮಿ ಅಪ್ಪನ ಸಂಗ್ರಹದಲ್ಲಿದ್ದ ವಿಜಯನಗರ ಕುರಿತ ಎಲ್ಲ ಗ್ರಂಥಗಳನ್ನು ಓದಿದಳು. ಅನಂತರ ಬೆಂಗಳೂರಿಗೆ ಹೋಗಿ ಗ್ರಂಥಾಲಯದಲ್ಲಿ ಅಪ್ಪನು ಸೂಚಿಸಿದ ಗ್ರಂಥಗಳನ್ನು ಹುಡುಕಿ ಓದಿ ತನ್ನದೇ ಆದ ಟಿಪ್ಪಣಿ ಮಾಡಿಕೊಂಡಳು. ಅನಂತರ ಒಬ್ಬಳೇ ರೈಲು ಹತ್ತಿ ಹೊಸಪೇಟೆಗೆ ಹೋಗಿ ಹೋಟೆಲಿನಲ್ಲಿ ಒಂದು ಕೋಣೆ ಹಿಡಿದು ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೆ ಹಂಪಿ ಮತ್ತು ಹತ್ತಿರದ ಸ್ಥಳಗಳನ್ನು ಶೋಧಿಸಿದಳು. ವಿಜಯನಗರದ ಇತಿಹಾಸ ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಯಿತು. ಈ ನಾಗರಿಕತೆಯ ಅಖಂಡ ಧ್ವಂಸವನ್ನು ಚಿತ್ರಿಸುವಂಥ ಒಂದು ಚಲನಚಿತ್ರವನ್ನು ತಯಾರಿಸಲು ಸಾಧ್ಯವೇ ಎಂಬ ಕನಸು ಜಾಗೃತ ಮನಸ್ಸನ್ನು ತುಂಬಿಕೊಂಡಿತು. 2 ವಾರ ಹಂಪಿಯನ್ನು ಶೋಧಿಸಿ ರೈಲು ಹತ್ತಿ ಬೆಂಗಳೂರು ತಲುಪಿದ ಮೇಲೆ ಪ್ರೊಫೆಸರ್ ಶಾಸ್ತ್ರಿಗಳಿಗೆ ಫೋನ್ ಮಾಡಿದಳು. ಸರ್, ನಿಮ್ಮ ಕಾಗದ ತಲುಪಿ 4 ತಿಂಗಳಾಯಿತು. ಹಂಪಿಯ ಮಂದಿರಗಳನ್ನು ನಾಶ ಮಾಡಿದವರು ಶೈವರಲ್ಲ, ಮುಸ್ಲಿಮರು ಎಂಬುದನ್ನು ನಾನು ಯಾವ ಪ್ರಗತಿಪರ ಇತಿಹಾಸಕಾರರೊಡನೆ ಬೇಕಾದರೂ ವಾದ ಮಾಡಬಲ್ಲೆ. ಸಂಬಂಧಿಸಿದ ಎಲ್ಲ ಮುಖ್ಯ ದಾಖಲೆಗಳನ್ನೂ ಓದಿದ್ದೀನಿ. 2 ವಾರ ಹಂಪಿಯಲ್ಲಿ ತಿರುಗಿ ಟಿಪ್ಪಣಿ ಮಾಡಿಕೊಂಡು ಬಂದಿದ್ದೀನಿ. ನೀವು ಹೇಳಿದ ಇತಿಹಾಸಕಾರರ ಪರಿಚಯ ಮಾಡಿಕೊಡ್ತೀರಾ? ಯಾವ ಇತಿಹಾಸಕಾರರು? ಯಾವಾಗ ಹೇಳಿದ್ದೆ? ಅವರ ಧ್ವನಿಯಲ್ಲಿ ಆಶ್ಚರ್ಯವಿತ್ತು. ನೀವು ನನಗೆ ಕಾಗದ ಬರೆದಿದ್ದರಲ್ಲ, ಸ್ಕ್ರಿಪ್ಟ್ ಬರೀಲಿಲ್ಲ ಅಂತ. ಓ ಅದಾ? ಕಲಾವಿದರು ಸಂಶೋಧನೆಯಲ್ಲಿ ಮುಳುಗಿದರೆ ಕಲೆ ಬಾಡಿ ಹೋಗೊಲ್ಲವೇ? ಲಕ್ಷ್ಮಿ, ನೀನು ಬಾಡಿ ಹೋಗುವುದು ನನಗಂತೂ ದೊಡ್ಡ ದುರಂತ ಅನ್ನಿಸುತ್ತೆ. ನಾನು ಬರ್ಲಿನ್ಗೆ ಹೊರಟಿದ್ದೀನಿ, ಒಂದು ಕಾನ್ಫರೆನ್ಸ್ಗೆ. ಇನ್ನು 1 ಗಂಟೆಯಲ್ಲಿ ಮನೆ ಬಿಡಬೇಕು. ಸೂಟ್ಕೇಸ್ ಪ್ಯಾಕ್ ಆಗಿಲ್ಲ. ವಾಪಸ್ಸು ಬಂದ ಮೇಲೆ ಭೇಟಿಯಾಗೋಣ, ಬಾಯ್ ಎಂದು ಫೋನನ್ನು ಕೆಳಗಿಟ್ಟರು. ಅಪ್ಪನ ಸಂಗ್ರಹದ ಗ್ರಂಥಗಳನ್ನು ಒಂದೊಂದಾಗಿ ಓದಿದ ನಂತರ ಅವರ ಟಿಪ್ಪಣಿಗಳು ಅರ್ಥವಾಗುತ್ತಿವೆ. ಅವರು ಕೇಳಿರುವ ಪ್ರಶ್ನೆಗಳ ಗುರಿ ಮತ್ತು ವ್ಯಾಪ್ತಿಗಳು ಗೋಚರಿಸುತ್ತಿವೆ. ಅವರ ಟಿಪ್ಪಣಿ, ಪ್ರಶ್ನೆ, ವಿಶ್ಲೇಷಣೆಗಳೆಲ್ಲ ಕನ್ನಡದಲ್ಲಿವೆ. ನಡುವೆ ಇಂಗ್ಲಿಷ್ ವಾಕ್ಯಗಳನ್ನು, ಶಬ್ದ ಪುಂಜಗಳನ್ನು ಬಳಸಿದ್ದರೂ ಅವರಿಗೆ ಹಿಡಿತವಿರುವುದು ಕನ್ನಡದಲ್ಲಿ. ಆದರೆ ಅವರು ಓದಿರುವ ಇಂಗ್ಲಿಷ್ ಗ್ರಂಥಗಳನ್ನು ಎಲ್ಲೂ ತಪ್ಪಿಲ್ಲದಂತೆ ಗ್ರಹಿಸಿದ್ದಾರೆ. ಪ್ರತಿಯೊಂದು ಶಬ್ದಕ್ಕೂ ಆಕ್ಸ್ಫರ್ಡ್ ಚೇಂಬರ್ಸ್ ನಿಘಂಟುಗಳಲ್ಲಿ ಅರ್ಥ ನೋಡಿ ಗುರುತು ಹಾಕಿ ಸೂಕ್ತವಾದ ಪ್ರಯೋಗವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಅವರ ಗ್ರಹಿಕೆ, ಟೀಕೆ, ಟಿಪ್ಪಣಿಗಳೆಲ್ಲ ನನಗೆ ಒಪ್ಪಿಗೆಯಾಗಿವೆ. ನಾನೆಂದೂ ಹೀಗೆ ಇತಿಹಾಸದ ಆಧಾರಗಳನ್ನು ಓದಿದವಳಲ್ಲ. ಆದರೆ ಸಮಾಜವಾದಿ, ಪ್ರಗತಿಪರ, ಮಾರ್ಕ್ಸ್ ಪ್ರಣೀತ, ವಸ್ತುನಿಷ್ಠ, ವೈಜ್ಞಾನಿಕ, ಸ್ವಯಂ ಬಿರುದಾಂಕಿತ ಚಳುವಳಿಗಳಲ್ಲಿ ಭಾಗವಹಿಸುವಾಗ ಇತಿಹಾಸದ ದಿಕ್ಕು ದಿಶೆಗಳ ಬಗೆಗೆ ಮೂಡಿಸಿಕೊಳ್ಳುವ ಕಲ್ಪನೆಗಳನ್ನು ತಲೆಯಲ್ಲಿ ತುಂಬಿಕೊಂಡಿದ್ದೆ. ಸಿದ್ಧಾಂತ, ಚಳುವಳಿ, ಆದರ್ಶಗಳಿಂದ ಬಿಡಿಸಿಕೊಂಡು ಭೂತದ ಘಟನೆಗಳನ್ನು ವಸ್ತುನಿಷ್ಠವಾಗಿ ನೋಡುವುದೇ ಇತಿಹಾಸವೆಂದು ಈಗ ಅನ್ನಿಸುತ್ತಿದೆ. ವರ್ತಮಾನದ ಆಲೋಚನೆಗಳು ಸೃಷ್ಟಿಸಿರುವ ಭ್ರಾಂತಿಗಳಿಂದ ಬಿಡಿಸಿಕೊಳ್ಳದೆ ಭೂತವು ಅರ್ಥವಾಗುವುದು ಹೇಗೆ? ಭೂತವು ತನ್ನ ಸತ್ಯವನ್ನು ಅದೆಷ್ಟು ಆಕರಗಳಲ್ಲಿ, ಗ್ರಂಥಗಳಲ್ಲಿ, ಕುರುಹುಗಳಲ್ಲಿ, ಭಗ್ನಾವೇಶಗಳಲ್ಲಿ ಸ್ಪಷ್ಟವಾಗಿ ತೋರಿಸುತ್ತಿದೆ. ಆದರೆ ವರ್ತಮಾನವು ನಮ್ಮ ಕಣ್ಣುಗಳಿಗೆ ಕಾಮಾಲೆ ಬಡಿಸಿರುವಾಗ ಅವೆಲ್ಲ ತಿರುಚಿಕೊಂಡಿರುತ್ತವೆ.
ಪ್ರಸಕ್ತ ಕಾಲದಲ್ಲಂತೂ ಇತಿಹಾಸಕಾರನು ಇತಿಹಾಸದ ವಸ್ತುವಿಗಿಂತ ಹೆಚ್ಚಾಗಿ ಪ್ರತಿಸ್ಪರ್ಧಿ ಇತಿಹಾಸಕಾರರೊಂದಿಗೆ ಹೋರಾಡಬೇಕಾಗಿದೆ. ಅಪ್ಪನೂ ಹೀಗೆಯೇ ಟಿಪ್ಪಣಿ ಬರೆದಿದ್ದಾರೆ. ಇತಿಹಾಸಕ್ಕೆ ಇಂಥದ್ದೇ ಎಂಬ ಗೊತ್ತು ಗುರಿ ಇದೆಯೇ ಎಂಬುದು ಅತಿಧಾರ್ಷ್ಟ್ಯದ ಪ್ರಶ್ನೆ. ಇದಕ್ಕೆ ಉತ್ತರ ಹೇಳ ಹೊರಡುವವರೂ ಅತಿಧಾರ್ಷ್ಟ್ಯದ ಜನ. ವಿಜ್ಞಾನ ತಂತ್ರಜ್ಞಾನಗಳ ಬೆಳವಣಿಗೆಯಿಂದ ಇಡೀ ಪ್ರಪಂಚದ ಮಾನವ ಸಮಾಜವು ಕಿರಿದಾಗುತ್ತಾ ಬಂದು ಮತ, ಧರ್ಮ, ಆಚಾರ ವಿಚಾರ, ನೀತಿ ನೆಲೆಗಟ್ಟುಗಳು ಪುನರ್ಗ್ರಹಿಕೆಗೆ, ಪುನರ್ವ್ಯಾಖ್ಯಾನಕ್ಕೆ ಒಳಗಾಗಬೇಕಾಗಿರುವಾಗ, ಎಲ್ಲ ದೇಶಗಳು ಅಣ್ವಸ್ತ್ರ ಸಜ್ಜಿತವಾಗುತ್ತಿರುವಾಗ, ಚಂದ್ರ, ಮಂಗಳ ಮೊದಲಾದ ಗ್ರಹಗಳಲ್ಲಿ ವಸಾಹತು ಸ್ಥಾಪಿಸಲು ಗುರಿ ಹಾಕುತ್ತಿರುವಾಗ, ಇತಿಹಾಸದ ಗೊತ್ತು ಗುರಿಯನ್ನು ಕುರಿತ ನಮ್ಮ ಪ್ರೊಫೆಸರ್ ಶಾಸ್ತ್ರಿಯಂಥವರ ಭಾಷಣ ಕೇಳಿದರೆ ನಗು ಬರುತ್ತದೆ. ಈ ಸತ್ಯ ನನಗೆ ಈಗ ಅರ್ಥವಾಗುತ್ತಿದೆ. ಒಬ್ಬರು ಬರೆಯಬೇಕೆಂದಿದ್ದ ಪುಸ್ತಕವನ್ನು ಇನ್ನೊಬ್ಬರು, ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಆದರೂ ಬರೆಯುವುದು ಅಸಾಧ್ಯ. ವಿವರಗಳ ಆಯ್ಕೆ, ಸಂಗತಿಗಳ ವ್ಯಾಖ್ಯೆ ಹಾಗೂ ವಿವೇಚನೆ, ಚಿಂತನೆ ಮತ್ತು ಭಾವನೆಗಳನ್ನು ವ್ಯಕ್ತ ಮಾಡುವ ಭಾಷೆಯ ಹದಗಳೆಲ್ಲ ಆಯಾ ವ್ಯಕ್ತಿಗೆ ವಿಶಿಷ್ಟವಾದವುಗಳು. ಅಲ್ಲದೆ ನನಗೂ ಅಪ್ಪನಿಗೂ ಮೂಲಭೂತ ವ್ಯತ್ಯಾಸವಿದೆ. ಅಪ್ಪನದು ಶಾಂತವಾಗಿ ಒಂದೊಂದೇ ವಿಷಯ, ಘಟನೆಗಳನ್ನು ತೂಗಿ ವಿಶ್ಲೇಷಿಸುವ ಮನಸ್ಸು. ಅವರಲ್ಲಿ ಕಲ್ಪನಾಶೀಲತೆ ಕಡಿಮೆ. ನನ್ನದು ಕಲ್ಪನಾ ಪ್ರಧಾನವಾದ ಮನಸ್ಸು. ಘಟನಾಬದ್ಧ ತರ್ಕಬದ್ಧ ಚಿಂತನೆ ಒಂದು ಬಗೆ, ಕಲ್ಪನೆ, ಭಾವನೆ, ಪ್ರತಿಮೆ, ರೂಪಕಗಳ ಮೂಲಕ ಜಿಗಿಯುವುದು ಇನ್ನೊಂದು ಬಗೆ. ಆದ್ದರಿಂದಲೇ ನಾನು ಕಲಾವಿದೆಯಾದೆ. ಹೊಸ ಪಾತ್ರ, ಹೊಸ ಸನ್ನಿವೇಶಗಳನ್ನು ಸೃಷ್ಟಿಸಿ ಭಾವ ಪ್ರಪಂಚವನ್ನು ಅನ್ವೇಷಿಸುವ ದಾರಿ ಹಿಡಿದೆ. ಆದರೆ ನನ್ನ ಈ ಶಕ್ತಿಯನ್ನು ಸಮಾಜ ಕ್ರಾಂತಿಯ ಸಾಧನವಾಗಿ ಬಳಸುವ ಚಳವಳಿಕಾರರ ಅಧೀನಕ್ಕೆ ಒಪ್ಪಿಸಿಕೊಂಡಿದ್ದೆ. ಅಪ್ಪ ಬರೆಯಬಹುದಾಗಿದ್ದಂತೆ ಶುದ್ಧ ಇತಿಹಾಸಕಾರರು ಬರೆಯುವಂತೆ ಪ್ರತಿಯೊಂದು ವಾಕ್ಯಕ್ಕೂ ಆಧಾರವನ್ನು ಸೂಚಿಸಿ ಅಡಿ ಟಿಪ್ಪಣಿ ಕೊಟ್ಟು ಬರೆಯುವುದು ನನಗೆ ಸಾಧ್ಯವಿಲ್ಲ. ಇತಿಹಾಸದ ಅಂತಃಸತ್ವಕ್ಕೆ ಪ್ರತೀಕಾತ್ಮವಾಗಿ ಕೆಲವು ಕಲ್ಪಿತ ಪಾತ್ರ ಸನ್ನಿವೇಶಗಳ ಮೂಲಕ ನಾನು ರೂಪ ಕೊಡಬಲ್ಲೆ. ಚಿತ್ರಕಥೆ ಬರೆಯಬಲ್ಲೆ. ಸಾಕಷ್ಟು ಹಣ ಒದಗಿದರೆ ತಕ್ಕ ಪಾತ್ರಧಾರಿಗಳನ್ನೂ ಹಾಕಿಕೊಂಡು ಒಂದು ಚಲನಚಿತ್ರವನ್ನೇ ತೆಗೆಯಬಲ್ಲೆ. ಅದಕ್ಕೂ ಮೊದಲು ಈ ದೃಷ್ಟಿಯಿಂದ ಸಮಗ್ರ ಭಾರತದ ಮೂಲೆ ಮೂಲೆಗಳನ್ನು ಸಂಚರಿಸಿ ಫೋಟೋ ತೆಗೆದು ಕ್ಷೇತ್ರ ಕಾರ್ಯ ಮಾಡಬೇಕು.